नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। ಓಕೆ ಎಲ್ಲರಿಗೆ ನಮಸ್ಕಾರ. ನನ್ನ ಪತ್ರಿಕಾ ಮಿತ್ರರೇ ಹಾಗೂ ನನ್ನ ಗುರು ಹಿರಿಯರೇ ಹಾಗೂ ಕ್ರೀಡಾಭಿಮಾನಿಗಳಿಗೆ ಎಲ್ಲರಿಗೂ ನಾನು ಈ ಒಂದು ಸಮಯದಲ್ಲಿ ಸ್ವಾಗತ ಹಾಗೂ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಪ್ರೆಸ್ ಮೀಟ್ ಕರೆಯುವ ಉದ್ದೇಶ ಏನಪ್ಪ ಅಂದರೆ, ನಾವು ಬಿಜಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರೈವೇಟ್ನಲ್ಲಿ ಅಂದರೆ 2 ಕ್ರಿಕೆಟ್ ಗ್ರೌಂಡನ್ನು ನಾವು ನಿರ್ಮಾಣ ಮಾಡ್ತಾಯಿದ್ದೇವೆ. ಅದು 8ನೇ ತಾರೀಕು ಅದರದ್ದು ಇನಾಗ್ರೇಷನ್ ಇದೆ. ಆ ಒಂದು ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಕರೆದಿದೆ. ಸೊ ನಾನು ಬಸವರಾಜ್ ಇಜೇರಿ ಅಂತೇಳಿ, ಇಜೇರಿ ಸ್ಪೋರ್ಟ್ಸ್ ಆ್ಯಂಡ್ ಎಜುಕೇಷನ್ ಅಸೋಸಿಯೇಷನ್ನ ಅಧ್ಯಕ್ಷ, ಹಾಗೂ ನಮ್ಮ ಸೂರಜ್ ಪಾಟೀಲ್ ಸರ್ ಅಂತೇಳಿ ನಮ್ಮ ಕ್ರಿಕೆಟ್ ತಂಡದ ನಾಯಕರು ಹಾಗೂ ನಮ್ಮ ಒಂದು ಹಿತೈಷಿಗಳು, ಹಾಗೆ ನನ್ನ ದಿಲೀಪ್ ಕಲಾಲ್ ಸರ್ ನನ್ನ ಕೋಚ್. ನಾನು 94ರಲ್ಲಿ ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗ ನನ್ನ ಗುರುಗಳು, ನನ್ನ ಕೋಚ್ ಅವರು ನನ್ನ ಜೊತೆ ಇದ್ದಾರೆ. ಅದೇ ರೀತಿ ಚಂದ್ರಶೇಖರ್ ನಾಗರೆಡ್ಡಿ ಸರ್ ಅಂತೇಳಿ, ನಾವು 2007ರಲ್ಲಿ ಏನು ಮಹಿಳಾ ಕ್ರಿಕೆಟ್ ಕ್ಲಬ್ ಸ್ಟಾರ್ಟ್ ಮಾಡಿದ್ದೆವು, ಆ ಒಂದು ಸಮಯದಿಂದ ನಾವು ಪ್ರತಿಯೊಂದು ನಮ್ಮ ಒಂದು ಏನಾದರೂ ಆ್ಯಕ್ಟಿವಿಟೀಸ್ಗೆ ಅವರು ಸದಾ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ನನ್ನ ತಮ್ಮ ಪ್ರಕಾಶ್ ಇಜೇರಿ ಆಲ್ವೇಸ್ ನನ್ನ ಬೆನ್ನೆಲುಬು ನನ್ನ ಜೊತೆ ಇದ್ದಾರೆ. ಸೊ ಅದೇ ರೀತಿ ನಮ್ಮ ರಮೇಶ್ ಪಾಟೀಲ್ ಸರ್ ಅವರು 2007ರಿಂದ ನಮ್ಮ ಜೊತೆ ಸಾಕಷ್ಟು ನಮ್ಮ ಕ್ರೀಡಾ ಚಟುವಟಿಕೆಗೆ ಏನೇ ಇದ್ರೂ, ಮತ್ತು ಮಹಿಳಾದು ಏನೇ ಕ್ರಿಕೆಟ್ ಪಂದ್ಯ ಇರಲಿ, ಅದು ಮೆನ್ಸ್ ಇರಲಿ, ಅವ್ರು ನಮ್ಮ ಜೊತೆ ಸದಾ ಇದ್ದಾರೆ. ಸೊ ಮೊದಲನೇದಾಗಿ ನಾವು ಈ ಒಂದು ಕ್ರಿಕೆಟ್ ಮೈದಾನವನ್ನು ಜುಮ್ನಾಳ ರೋಡ್ ಮತ್ತು ಅಲ್ಲಿ ದಾದಾಮಟ್ಟಿ ಕ್ರಾಸ್ ಹತ್ತಿರ ನಾವು ಅದನ್ನು 15 ಎಕರೆಯಲ್ಲಿ ಒಂದು 2 ಕ್ರಿಕೆಟ್ ದೊಡ್ಡ ಮೈದಾನ ಮಾಡ್ತಾಯಿದ್ದೇವೆ. ಮತ್ತು ಒಂದು ವಿಶೇಷ ಅಂದರೆ, ಒಂದು 100 ಮೀಟ್ರ್ ಬೌಂಡ್ರಿ ಇದೆ ಒಂದು ಗ್ರೌಂಡದ್ದು. ಸೊ ಅದು ಅನಿಸುತ್ತೆ ಇಡೀ ವಿಶ್ವದಲ್ಲೇ ಅಂಥ ದೊಡ್ಡ ಬೌಂಡ್ರಿ ಎಲ್ಲಿಲ್ಲ. ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಏನಿದೆ ಆಸ್ಟ್ರೇಲಿಯಾದು ಮತ್ತು ಮೆಲ್ಬೋರ್ನ್ ಇದೆ, ಅದು 93 ಮೀಟ್ರ್ ಹೈಯೆಸ್ಟ್ ಇದೆ ಸ್ಟೇಟ್ ಬೌಂಡ್ರಿ. ಸೊ ನಮ್ಮದು ಅದಕ್ಕಿಂತ ಹೈಯೆಸ್ಟ್ ಇದೆ 100 ಮೀಟ್ರ್ ಬೌಂಡ್ರಿಯನ್ನು ನಾವು ಬಿಜಾಪುರದಲ್ಲಿ ನಾವು ಇತಿಹಾಸ ನಿರ್ಮಿಸ್ತಾ ಇದ್ದೇವೆ. ಸೊ ಅಂಥದ್ದು ಒಂದು ಕ್ರೀಡಾಂಗಣ ನಾವು ಮಾಡ್ತಾಯಿದ್ದೇವೆ. ಅದಕ್ಕೆ ಮೇನ್ ಉದ್ದೇಶ ಏನಪ್ಪ ಅಂದರೆ 2 ಗ್ರೌಂಡ್ ಮಾಡ್ತಾಯಿದ್ದೇವೆ. ಸೊ 2 ಗ್ರೌಂಡಲ್ಲಿ ಇನ್ನೊಂದು ಗ್ರೌಂಡಲ್ಲಿ ಏನಿದೆ ಅಂದರೆ 70 ಮೀಟ್ರದ ಬೌಂಡ್ರಿ ಲೈನ್ ಇದೆ. ಸೊ ಈ 2 ಗ್ರೌಂಡಲ್ಲಿ 10 ಟರ್ಫ್ ವಿಕೆಟ್ಗಳಿದ್ದಾವೆ. ಈಗ ನಾವು ನೋಡ್ಬೋದು, ಈಗ ಇಂಟರ್ನ್ಯಾಷನಲ್ ಲೆವೆಲ್ ಆಡಬೇಕಂದ್ರೆ ನಾವು ಟರ್ಫ್ ವಿಕೆಟ್ಸನ್ನ ಎಲ್ಲ ಅವಶ್ಯಕತೆ ಇದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಏನು ಪಿಚ್ಚಸ್ ಇದ್ದಾವೆ, ಅದೇ ರೀತಿ ಗ್ರೌಂಡು ನಾವು ಇನ್ನೊಂದು ಸ್ವಲ್ಪ ಕೆಲವೇ ದಿನಗಳಲ್ಲಿ ಪೂರಾ ಎಂಟೈರ್ ಗ್ರೌಂಡ್ ಏನಾಗ್ತಾಯಿದೆ ಗ್ರೀನ್ ಏನಾದ್ರು ನಾವು ಗ್ರಾಸಿಂಗ್ ಮಾಡ್ತಾಯಿದ್ದೇವೆ. ಸೊ ಅದು 8ನೇ ತಾರೀಕು ಅದನ್ನು ಚಾಲನೆ ನೀಡ್ತಾ ಇದ್ದೇವೆ. ಮುಖ್ಯ ಅತಿಥಿಗಳು ಬರ್ತಾಯಿದ್ದಾರೆ. ಆಮೇಲೆ ಅದೇ ಸಂದರ್ಭದಲ್ಲಿ 2 ಕ್ರಿಕೆಟ್ ಗ್ರೌಂಡ್ಗಳಿಗೆ ನಾಮಕರಣ ಮಾಡ್ತಾಯಿದ್ದೇವೆ. ಈಗ ಸದ್ಯಕ್ಕೆ ಗ್ರೌಂಡ್ ಎ ಮತ್ತು ಗ್ರೌಂಡ್ ಬಿ ಅಂತ ಹೆಸರಿಟ್ಟಿದ್ದೇವೆ. 8ನೇ ತಾರೀಕು ಆ ಒಂದು 2 ಬೃಹತ್ ಆಕಾರದ ಕ್ರೀಡಾಂಗಣ ಏನು ಬಿಜಾಪುರದಲ್ಲಿ ಒಂದು ಬೇಡಿಕೆ ಇದೆ, ಮತ್ತು ಭಾಳ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ ಬಿಜಾಪುರಲ್ಲಿ. ಅವ್ರ ಒಂದು ಬೇಡಿಕೆನತ್ತು ಮತ್ತು ನಮ್ಮದು ಭಾಳ ದಿನ ಕನಸಿತ್ತು. ಸೊ ಆ ಒಂದು ಕನಸನ್ನು ನಾವೆಲ್ಲ ನನಸು ಮಾಡಲಿಕ್ಕೆ ಸಾಕಷ್ಟು ನಮ್ಮ ಸಹಾಯ ಸಹಕಾರ ಎಲ್ಲ ಸಿಕ್ಕಿದೆ. ಅದನ್ನು ನಾವು 8ನೇ ತಾರೀಕು 2 ಹೆಸರನ್ನು ಅನಾವರಣ ಮಾಡ್ತೀವಿ. ಸೊ 2 ಗ್ರೌಂಡಿಗೆ ಒಂದು ಬೇರೆ ಬೇರೆ ಹೆಸರು ಇಡಬೇಕು ಅಂತ ಯಾವುದಾದ್ರು. ಸೊ ಸಾಕಷ್ಟು ಹೆಸರುಗಳಿದಾವೆ. ನಮ್ಮ ಸಿಬ್ಬಂದಿ ವರ್ಗ ಅಥವಾ ನಮ್ಮ ಏನು ಮೆಂಬರ್ಸ್ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅದನ್ನ ಹೆಸರನ್ನು ನಾವು ಇಡ್ತೇವೆ. ಮತ್ತು ಏನಾಗಿದೆ ಅಂದರೆ, ನಮಗೆ ಬಿಜಾಪುರ ಆಯಿತು ಮತ್ತು ಉತ್ತರ ಕರ್ನಾಟಕದಲ್ಲಿ ಏನಾಗಿಬಿಟ್ಟಿದೆ ಅಂದರೆ, ಪ್ರತಿಭೆಗಳು ಸಾಕಷ್ಟು ಇದ್ದಾವೆ, ಆದರೆ ಏನಾಗಿದೆ ಫೆಸಿಲಿಟೀಸ್ ಕೊರತೆ ಆಗಿಬಿಟ್ಟಿದೆ. ಸೊ ನಮಗೇನಿಸುತ್ತೆ, ಒಂದು ಒಳ್ಳೆ ರೀತಿ ಫೆಸಿಲಿಟೀಸನ್ನು ನಾವು ಕೊಟ್ಟರೆ ಅವರು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಜಾಪುರದಿಂದ ಆಡಿದರೆ ನಮಗೊಂದು ರೀತಿ ಹೆಮ್ಮೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣ ಅಳಿಲು ಸೇವೆ ನಾವು ಮಾಡ್ತಾಯಿದ್ದೇವೆ. ಅದಕ್ಕೆ ತಮ್ಮೆಲ್ಲ ಪತ್ರಿಕೋದವರು ಎಲ್ಲ ನಮಗೆ ಸಹಾಯ ಸಹಕಾರ ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸಾಕಷ್ಟು ಹೆಸರುಗಳು ಬಂದಿದ್ದಾವೆ ಸರ್. ಮಿಥಾಲಿ ರಾಜ್ ಏನು ನಮ್ಮದು ಇದ್ದಾರೆ, ಕ್ಯಾಪ್ಟನ್ ಇದ್ದರು, ಅವ್ರ ಹೆಸರು ಬಂದಿದೆ. ವೇದಾ ಕೃಷ್ಣಮೂರ್ತಿ ಅವ್ರ ಹೆಸರು ಬಂದಿದೆ. ಸುಧಾ ಮೂರ್ತಿ ಅವ್ರ ಹೆಸರು ಬಂದಿದೆ. ಹಿಂಗೆ ಸಾಕಷ್ಟು ಹೆಸರುಗಳು ಬಂದಿದ್ದಾವೆ ಸರ್. ಆಮೇಲೆ ಸ್ಮೃತಿ ಮಂದನ್ ಪ್ರಸ್ತುತ ಇದ್ದಾರೆ, ಅವ್ರದ್ದು ಹೆಸರು ಬಂದಿದೆ. ಹರ್ಮನ್ಪ್ರೀತ್ ಕೌರ್, ಹಿಂಗೆ ಸಾಕಷ್ಟು ಎಲ್ಲರೂ ಅವ್ರವ್ರ ಹೆಸರೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾವು ನಾಳೆ ಸಾಯಂಕಾಲ ಅಥವಾ ನಾಡ್ದು ಬೆಳಗ್ಗೆ 8ನೇ ತಾರೀಕು ಸೊ ಅದು ಒಂದು 2 ಹೆಸರನ್ನು ನಾವು ಅವ್ರದ್ದು ಅನಾವರಣ ಮಾಡ್ತೀವಿ ಸರ್. ಅದು ಸೂಕ್ತ ನೋಡ್ಬೇಕು ಸರ್, ಎಲ್ಲರದ್ದು ಬಂದಿದ್ದಾವೆ ಸರ್ ಹೆಸರು ಸಾಕಷ್ಟು. ಇಲ್ಲಿ ಕ್ರೀಡೆಗಳು, ಯಾಕಂದರೆ ನಮ್ಮದು ಏನಾಗಿದೆ, ಕ್ರೀಡೆಯ ತವರೂರಾಗಿಬಿಟ್ಟೆ ಸರ್ ಬಿಜಾಪುರ. ಅಂದರೆ ಕ್ರೀಡೆಯ ತವರೂರು ಅಂದರೆ ಅಷ್ಟು ಕ್ರೀಡೆಗಳು ಆಡೋರು ಅಷ್ಟು ಇದಾದರೆ, ಮತ್ತು ಅದೇ ರೀತಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರದಲ್ಲಿ ಸಾಕಷ್ಟು ಜನ ಮಿಂಚಿದ್ದಾರೆ ನಮ್ಮಲ್ಲಿ. ಸೊ ಅದಕ್ಕೆ ನೋಡೋಣ ಸರ್ ಏನಾಗುತ್ತೆ. ಅದನ್ನು ಅವತ್ತಿನ 8ನೇ ತಾರೀಕು ಅದ್ರ ಬಗ್ಗೆ ನಾವು ನಿಮಗೆಲ್ಲ ಅದನ್ನು ವರದಿ ಮುಟ್ಟಿಸ್ತೇವೆ ಸರ್. ಅವತ್ತಿನ ತಾವು ಎಲ್ಲರೂ ಕೂಡ ಅದಕ್ಕೆ ಬರಬೇಕು, ಬಂದು ಅದಕ್ಕೆ ಮೆರಗು ತಂದು ಕೊಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಸರ್. ಗೆಸ್ಟಾಗಿ ನಾವು ವೆಂಕಟೇಶ್ ಪ್ರಸಾದ್ ಅವರಿಗೆ ಮೀಟ್ ಆಗಿದ್ದೆವು. ಅವರಿಗೆ ಸರ್ ಹಿಂಗೆ 2 ಗ್ರೌಂಡ್ ಮಾಡ್ತಾ ಇದ್ದೇವೆ,
ಪ್ರೈವೇಟ್ದಲ್ಲಿ ಎಲ್ಲಿಲ್ಲ ಈ ರೀತಿ ಮಾಡಿದ್ರು ಅವ್ರು ಭಾಳ ಖುಷಿಪಟ್ಟರು. ಆದರೆ ಅವ್ರೇಂದ್ರೆ ಸದ್ಯ ಮಹಾರಾಜ ಟ್ರೋಫಿ ಏನು ನಡೀತಾ ಇದೆ, ಮೆನ್ಸ್ ಕ್ರಿಕೆಟ್ ನಡೀತದೆ, ಅದರಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಅಂದರೆ ನಾಳೆ 7ನೇ ತಾರೀಕು ಏನಿದೆ ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಏನು ಮಹಾರಾಣಿ ಟ್ರೋಫಿ ಆಗುತ್ತೆ ಅದರದ ಸಂಕ್ಷಿಪ್ತ ವಿವರವನ್ನು ಕೊಡಬೇಕಾಗಿಬಿಟ್ಟಿದೆ ಅವರು, ಅಂದರೆ ಓನರ್ಸಿಗೆ. 9ನೇ ತಾರೀಕು ಆಕ್ಷನ್ ಇದೆ ಮಹಾರಾಣಿ ಟ್ರೋಫಿ. ಈಗ ನಮ್ಮ ಹೆಂಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಗ್ತದೆ, ಈಗ ಯಾವ ರೀತಿ ಮಹಾರಾಜ ಟ್ರೋಫಿ ಮೆನ್ಸ್ ನಡೀತದೆ, ಈಗ ಹುಬ್ಬಳ್ಳಿಯಲ್ಲಿ ನಡೀತು, ಅದೇ ರೀತಿ ಮೈಸೂರಲ್ಲಿ ನಡೀತು, ಇವಾಗ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಅದನ್ನೇ. ಸೊ ಅದೇ ರೀತಿ ಮಹಿಳಾದನ್ನು ಮಹಾರಾಣಿ ಟ್ರೋಫಿ ಆಗ್ತಾಯಿದೆ, ಅದು 9ನೇ ತಾರೀಕು ಆಕ್ಷನ್ ಇದೆ. ಸೊ ಅದರಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಇನ್ನೊಂದು ಫೈನಲ್ ಮ್ಯಾಚ್ ಇದಾವೆ ಇವಾಗ. ಸೊ ಆ ಒಂದು ಉದ್ದೇಶದಿಂದ ಅವ್ರು ಬರ್ಲಿಕ್ಕೆ ಆಗಲತ್ತಂದ್ರು. ಅದಕ್ಕೆ ಅವರೊಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಸರ್ ನೀವು ಎಂಟೈರ್ ಗ್ರೌಂಡನ್ನ ಗ್ರಾಸ್ ಮಾಡಿ ಟರ್ಫ್ ವಿಕೆಟ್ ರೆಡಿ ಮಾಡಿಡ್ರಿ, ಮುಂದಿನ ದಿನಗಳಲ್ಲಿ ನಾವೇ ಬಂದು ಖುದ್ದಾಗಿ ನಿಮ್ಗೆ ಅಲ್ಲಿ ಒಂದು ಪ್ರೋಗ್ರಾಮ್ ನಡೆಸಿಕೊಡ್ತೇವೆ. ಮತ್ತು ಆ ಒಂದು ನಿಮ್ಮ ಗ್ರೌಂಡಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಚ್ಗಳನ್ನ ಕೊಡಲಿಕ್ಕೆ ನಾವು ಎಷ್ಟು ಸಹಾಯ ಆಗ್ತದೆ ಮಾಡ್ತೀವಿ ಅಂತಾರೆ ಸರ್. ಅದೇ ರೀತಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ BK ರವಿ ಅವರು, ಸರ್ ಮಹಿಳೆಯ ಕ್ರಿಕೆಟ್ ಭಾಳ ಬೆಳೀತಾ ಇದೆ, ಬಿಜಾಪುರಲ್ಲಿ ಸಾಕಷ್ಟು ಮಹಿಳಾ ಕ್ರಿಕೆಟಿಗರ್ ಇದ್ದಾರೆ, ಅದಕ್ಕೆ ನೀವು ನಮಗೂ ಗ್ರೌಂಡ್ ಅವಶ್ಯಕತೆ ಇದೆ. ಯಾಕಂದರೆ ಬೆಂಗಳೂರಲ್ಲಿ ನಮಗೆ ಗ್ರೌಂಡ್ ಸಿಗ್ತಾ ಇಲ್ಲದಕ್ಕೆ ಮ್ಯಾಚಸ್ ನಾವು ಕಡಿಮೆ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಒಂದೇ ಕಡೆ 2 ಗ್ರೌಂಡ್ ಅಂದಾಗ ನಮ್ಗೆ ಭಾರಿ ಅನುಕೂಲ ಆಗುತ್ತೆ ಅದಕ್ಕೆ ಮ್ಯಾಚಸ್ ಕಂಡಕ್ಟ್ ಮಾಡಲಿಕ್ಕೆ. ಯಾಕೆ ಎಟ್ ಎ ಟೈಮ್ 2 ಕಡೆ ಮಾಡೋದ್ರಿಂದ ಮ್ಯಾಚಸ್ಸು ಬೇಗ ಮುಗಿದು ಹೋಗ್ತಾವೆ ಮತ್ತು ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ BK ರವಿ ಜಾಯಿಂಟ್ ಸೆಕ್ರೆಟರಿ ಹೇಳಿದ್ದಾರೆ. ಸರ್ ಮುಂದಿನದಲ್ಲಿ ವುಮೆನ್ಸ್ ಸ್ಟೇಟ್ ಮ್ಯಾಚಸ್ ಎಲ್ಲ ಕೊಡ್ತೀನಿ ಸರ್. ಸೊ ನಾವು ಅದೇ ದರ್ಜೆಯಲ್ಲಿ ಅಂದರೆ ಒಂದು ಸ್ಟೇಟ್ ಅಥವಾ ಇಂಟರ್ನ್ಯಾಷನಲ್ ಮ್ಯಾಚ್ ನಡಿಬೇಕು ಅಂಥವೇ ನಾವು ಗ್ರೌಂಡನ್ನು ಪಿಕ್ಚರ್ಸ್ ರೆಡಿ ಮಾಡ್ತಾ ಇದ್ದೇವೆ. ಸೊ ನಾವು ಹೇಳಿದ್ರಿಂದ ಒಂದು ಗ್ರೌಂಡಲ್ಲಿ 5 ಟರ್ಫ್ ವಿಕೆಟು, ಇನ್ನೊಂದು ಗ್ರೌಂಡಲ್ಲಿ 5 ಟರ್ಫ್ ವಿಕೆಟ್ ನಾವು ಮಾಡ್ತಾಯಿದ್ದೇವೆ. ಮತ್ತು ಅದ್ರ ಜೊತೆಗೆ ನಮ್ಮ ಒಂದು ಬಿಜಾಪುರ ಅನ್ರಿ ಅಥವಾ ಉತ್ತರ ಕರ್ನಾಟಕದನ್ರಿ ಬೆಂಗಳೂರು ಹೋಗಿ ಅಲ್ಲಿ ಪ್ರಾಕ್ಟೀಸು ಅಥವಾ ತೊಗೊಳ್ಳೋದು ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಮ ಕಡೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ತೊಂದರೆ ಇದೆ ಎಲ್ಲರದು. ಆ ನಿಟ್ಟಿನಲ್ಲಿ ಅವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು 8 ಕ್ರಿಕೆಟ್ ಪಿಚ್ಚನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ 4 ಟರ್ಫ್ ವಿಕೆಟ್ಸ್, ಈಗ ನಾವು ಮತ್ತೆ 4 ಆಸ್ಟ್ರೋ ಟರ್ಫ್. ಸಾಕಷ್ಟು ಟೈಮ್ ಅಂತಿರ್ತದೆ ಇಂಡಿಯಾ ಟೀಮ್ ಇಂಡಿಯಾದಾಗ ಚಲೋ ಆಡ್ತದೆ ರೀ, ಯಾಕೆ ಆಸ್ಟ್ರೇಲಿಯಾದಾಗ ಸರಿ ಆಡಲ್ಲ, ಇಂಗ್ಲೆಂಡ್ದಾಗ ಸರಿ ಆಡಲ್ಲ. ಸೊ ಪಿಚ್ಚಸ್ ಡಿಫ್ರೆಂಟ್ ಆಗಿರ್ತದೆ. ಸೊ ಅದೇ ರೀತಿ 4 ಟರ್ಫ್ ವಿಕೆಟ್ ನಾವು ಮಾಡ್ಕೊಂಡಿದ್ದೆವು. ಒಂದು 3 ಬ್ಲ್ಯಾಕ್ ಸಾಯಿಲಲ್ಲಿ ಮಾಡ್ಕೊಂಡಿದ್ದೀವಿ ಸರ್, ಅಂದರೆ ಇಂಡಿಯನ್ ಪಿಚ್ಚಸ್ ಯಾವ ರೀತಿ ಟರ್ನ್ ತೊಗೋತದೆ ಮತ್ತು ಬೌನ್ಸ್ ವಿಕೆಟ್ ಆ ರೀತಿ. ಇನ್ನೊಂದು ರೆಡ್ ವಿತ್ ಬ್ಲ್ಯಾಕ್ ಸಾಯಿಲಲ್ಲಿ ಇನ್ನೊಂದು ಮಾಡ್ಕೋತಾ ಇದೆ ಸರ್, ಯಾಕಂದರೆ ಸ್ವಲ್ಪ ಟರ್ನ್ ಜಾಸ್ತಿ ತೊಗೋದು ಸರ್. ಒಂದೊಂದು ಕಡೆ ಏನು ಮಾಡ್ತಾರೆ ಅಂದರೆ ಈ ರೆಡ್ ಸಾಯಿಲದ್ದು ಪಿಚ್ಚಸ್ ಜಾಸ್ತಿ ಮಾಡಿಬಿಡ್ತಾರೆ ಒಂದೊಂದು ಸಲ. ಅದಕ್ಕೆ ಅದು ಎಲ್ಲರಿಗೂ ನಮ್ಮ ಏನು ಸರ್ ಇದು ಗ್ರೌಂಡ್ ಓಪನಿಂಗ್ ಮಾಡತ್ತೇವೆ ಸರ್. ಆಮೇಲೆ ಸಾಕಷ್ಟು ನಾವು ಟೂರ್ನಮೆಂಟ್ಗಳು ಮಾಡ್ತೇವೆ ಸರ್. ಟೂರ್ನಮೆಂಟ್ ಮಾಡಿದಾಗ ತಂಡಗಳು ಬರ್ತವೆ ಸರ್. ಹೀಗೆ ನಾವು ಮೆಸೇಜ್ ಕೊಟ್ಟಾಗ ಮಹಾರಾಷ್ಟ್ರ, ಆಮೇಲೆ ರಾಜಸ್ಥಾನ್, MP ಅವರೆಲ್ಲರೂ ನಮಗೆ ಈಗ ಹೇಳ್ತಾರೆ ಸರ್, ನಮ್ಗೆ ಯಾವುದೇ ಟೂರ್ನಮೆಂಟ್ ನಮ್ಗೆ ಕರೀರಿ, ನಮ್ಮ ಮಕ್ಕಳು ಬಂದಲ್ಲಿ ಆಡ್ತಾರೆ, ಭಾಳ ಖುಷಿ ಆಗುತ್ತೆ ಸರ್ ನಮಗೆ. ಆಮೇಲೆ ಬೆಂಗಳೂರದ ಪ್ರತಿಷ್ಠಿತ ಜಸ್ಟ್ ಕ್ರಿಕೆಟ್ ಅಕಾಡೆಮಿದವರು ಅವರು ಹೇಳಿದ್ದಾರೆ ಸರ್, ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡ್ರಿ ಅಂತ ಅವರು ಹೇಳಿದ್ದಾರೆ ಸರ್. ಸಾಕಷ್ಟು ಟೂರ್ನಮೆಂಟ್ಗಳು ಇಲ್ಲಿ ಆಗ್ತವೆ ಸರ್. ಇಲ್ಲಿ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಟೂರ್ನಮೆಂಟ್ ನೋಡ್ಬೋದು. ಸಾಕಷ್ಟು ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ಆಟಗಾರರು ಬಿಜಾಪುರಿಗೆ ಬಂದು ಒಂದು ನಮ್ಮ ಬಿಜಾಪುರದ ಕೀರ್ತಿನ ಹೆಚ್ಚಿಸ್ತಾರೆ ಸರ್. ಟೋಟಲ್ 15 ಎಕರೆ ಇದೆ ಸರ್. ಸೊ ಈ ಒಂದು 15 ಎಕರೆದಲ್ಲಿ 2 ಕ್ರಿಕೆಟ್ ಗ್ರೌಂಡ್ ಮಾಡಿದ್ದೀವಿ ಸರ್. ಸೊ ಆಮೇಲೆ ಅದ್ರ ಜೊತೆ ನಾವು ಈಗ ನೋಡ್ತಿರ್ಬೋದು ಸರ್, ಇಂಡಿಯನ್ ಪ್ಲೇಯರ್ಸ್ ಸ್ವಲ್ಪ ಕೊರತೆ ಏನಪ್ಪ ಅಂದರೆ ಫಿಟ್ನೆಸ್. ಸೊ ಸಾಕಷ್ಟು ಜನ ಚರ್ಚೆ ಬಂದಾಗ ಇಂಡಿಯನ್ ಪ್ಲೇಯರ್ಸಲ್ಲಿ ಫಿಟ್ನೆಸ್ ಕಮ್ಮಿ ಇದೆ ಅದೇ ರೀತಿ ಹೇಳ್ಬೋದು. ಯಾಕಂದ್ರೆ ನಾವು ನಿನ್ನೆ ನೋಡ್ಬೋದು ಮಹಿಳಾ ಫೈನಲ್ಸ್ ಆಯ್ತು ವರ್ಲ್ಡ್ ಕಪ್ಪು, ಆಸ್ಟ್ರೇಲಿಯಾದವ್ರು ಬಂದರು, ಆಮೇಲೆ ಇಂಗ್ಲೆಂಡ್ದವ್ರು ಬಂದರು. ಅವ್ರ ಫಿಟ್ನೆಸ್ ಕಂಪೇರ್ ಮಾಡಿದಾಗ ನಮ್ಮ ಹುಡುಗರಾಗಲಿ ಹುಡುಗರು ಫಿಟ್ನೆಸ್ ಕಮ್ಮಿ ಇದೆ. ನಿನ್ನೆ ನೋಡ್ಬೋದು ನಮ್ಮ ಟೀಮ್ ಒಳ್ಳೆ ಪ್ರದರ್ಶನ ಮಾಡಿದ್ರು ಸ್ವಲ್ಪ ಇದರಲ್ಲಿ ಭಾರತ ತಂಡ ಫೈನಲ್ಸ್ ಬರ್ಲಿಕ್ಕೆ ಆಗಲಿಲ್ಲ. ನಿನ್ನೆ ಆಸ್ಟ್ರೇಲಿಯಾದವ್ರು ಗೆದ್ದಿದ್ದಾರೆ. ಇಂಗ್ಲೆಂಡ್ ತಂಡ ಅಂದರೆ ಅಲ್ಲಿ ಇಂಗ್ಲೆಂಡ್ದಲ್ಲಿ ಹೋಗ್ಬಿಟ್ಟು ಇಂಗ್ಲೆಂಡ್ದವ್ರನ್ನ ಸದೆ ಬಡಿದು ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಸೊ ಅದ್ರ ಸಲುವಾಗಿ ನಾವೊಂದು ಫಿಟ್ನೆಸ್ ಸಲುವಾಗಿ ಸಪ್ರೇಟಾಗಿ ಒಂದು ಸಪ್ರೇಟ್ ಮಾಡಿದ್ದೀವಿ. ಒಂದು 100 ಮೀಟರ್ ರನ್ನಿಂಗ್ ಟ್ರ್ಯಾಕು, ಪ್ಲಸ್ ಅದ್ರ ಸಲುವಾಗಿ ಫಿಟ್ನೆಸ್ ಇಕ್ವಿಪ್ಮೆಂಟ್ಸು, ಆಮೇಲೆ ಜಿಮ್ ಇಕ್ವಿಪ್ಮೆಂಟ್ಸು ಒಂದು ಸಪ್ರೇಟಾಗಿ ಗ್ರೌಂಡಲ್ಲೇ ಸಪ್ರೇಟಾಗಿ ಒಂದು ಮೈದಾನ ಮಾಡಿಬಿಟ್ಟಿದೆ ಸರ್ ಫಿಟ್ನೆಸ್ ಸಲುವಾಗಿ. ಅಂದರೆ ಹುಡುಗರು ಫಿಟ್ ಇರಬೇಕು ಸರ್. ಯಾಕಂದ್ರೆ ನಮ್ಮ ಕಡೆ ನೋಡ್ಬೇಕು, ಮೊನ್ನೆ ನೀವು ನೋಡ್ಬೋದು ಅದೇನು ಫಿಟ್ನೆಸ್ ಕೊರತೆ ಅಲ್ಲ, ಶ್ರೇಯಾಂಕ ಪಾಟೀಲ್ ಅವರು ವರ್ಲ್ಡ್ ಕಪ್ ಮ್ಯಾಚ್ ಆಡಬೇಕಾದ್ರೆ ಎಂಕಲ್ ಟ್ವಿಸ್ಟ್ ಆಗಿಬಿಡ್ತು. ಫಿಟ್ನೆಸ್ ಅಂತ ಅನ್ಲಿಕ್ಕೆ ಬರಲ್ಲ. ಆ ರೀತಿ ಆದಾಗ ನಮ್ಮ ಹುಡುಗರಿಗೆ ಈಗ ಒಂದು ಅವಕಾಶ ಸಿಕ್ಕಿತ್ತು. ಕರ್ನಾಟಕದಿಂದ ಆಡ್ತಾರೆ ಒಬ್ಬಳು ಇಂಡಿಯಾ ಟೀಮಲ್ಲಿ ಸೆಲೆಕ್ಟ್ ಆಗಿದ್ರು, ಅವಳು ಇಂಜುರಿಯಾಗಿ ಹೊರಗಡೆ ಬಂದರು. ಸೊ ಅದಕ್ಕೆ ಅವರಿಗೆ ಫಿಟ್ ಇರಲಿಕ್ಕೆ ಏನೇನು ಬೇಕು ಅದೆಲ್ಲನೂ ಫಿಟ್ನೆಸ್ ಎಲ್ಲ ಸಪ್ರೇಟಾಗಿ ಒಂದು ಮಾಡಿದ್ದೇವೆ ಸರ್ ನಾವು. ಸರ್ ಖರ್ಚು ವೆಚ್ಚಲೆಲ್ಲ ನಾವು ಸ್ವಂತ ಮಾಡ್ತಾಯಿದ್ದೇವೆ ಸರ್. ಯಾವುದೇ ರೀತಿ ಗೌರ್ಮೆಂಟಿಂದಾಗಲೇ ಅನುದಾನ ಇರುವುದಿಲ್ಲ. ಕ್ರಿಕೆಟ್ ಅನ್ನೋದು ಏನಾಗ ಸರ್ BCCI ಅಂಡರ್ ರನ್ ಅವರಿಂದ ಯುವ ಸಬಲೀಕರಣ ನಾವು ಕ್ರೀಡಾ ಇಲಾಖೆಯಿಂದ ಇದಕ್ಕೇನು ಇರಲ್ಲ ಸರ್. ಆದರೆ ನಾವು DC ಅವರಿಗೆ ಭೇಟಿ ಆದಾಗ ಭಾಳ ಖುಷಿಪಟ್ಟು ಅವ್ರಿಗೆ ಗೆಸ್ಟಾಗಿ ಅವ್ರಿಗೆ ಕರೆದಿದ್ದೇವೆ ರೀ. SP ಅವ್ರನ್ನ ಕರೆದಿದ್ದೇವೆ. ಅವ್ರು ಭಾಳ ಖುಷಿಪಟ್ಟು ಸರ್. ಪ್ರೈವೇಟಲ್ಲಿ ನೀವು ಮಾಡಿದ್ರೆ ಭಾಳ ಖುಷಿ ಆಯಿತು.
ಮಾಡ್ತಾ ಇದ್ದೀರಿ ಅಂದ್ರೆ ಭಾಳ ಸಂತೋಷ ಇದೆ ಅಂತಂದಾಗ ವಿ ಸಿ ಮೇಡಮ್ ಅವರಿಗೆ ಭೇಟಿಯಾಗಿ ಹೋದಾಗ ಅಲ್ಲಿ ಸೋಮನಾಳ್ ಸರ್ ಸಿಕ್ಕಿದ್ರು ರಿಜಿಸ್ಟರ್ ಸರ್. ಅವರು ಭಾಳ ಖುಷಿಪಟ್ಟರು. ಇಲ್ಲ ಸರ್, ನಾವು ಗೌರ್ಮೆಂಟ್ದವ್ರು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ನೀವು ಪ್ರೈವೇಟ್ದವ್ರು ಮಾಡ್ತಾ ಇದ್ದೀರಿ, ಭಾಳ ಖುಷಿ ಇದೆ ನಮಗೆ, ಏನು ಸಹಾಯ ಸಹಕಾರ ಮುಂದಿನಲ್ಲಿ ಬೇಕು ಅದು ಮಾಡ್ತೇವೆ ಅಂತಾರೆ ಸರ್ ಅವರು. ಸರ್ ಒಂದು ನಿಯರ್ ಅಬೌಟ್ ಒಂದು 70 ರಿಂದ 80 ಲಕ್ಷ ರೂಪಾಯಿ ಮಿನಿಮಮ್ ಹೋಗುತ್ತೆ ಸರ್. ಯಾಕಂದರೆ ಈಗ ಸತತ 3 ತಿಂಗಳ ಸರ್ ಗ್ರೌಂಡ್ ಬರೀ ಲೆವೆಲಿಂಗ್ ನಡೆದಾರೆ ನಮ್ಮ ಕಡೆ. ಸೊ ಈ 3 ತಿಂಗಳಾದಮೇಲೆ ಅದು ಒಂದು ಗ್ರೌಂಡ್ ಲೆವೆಲಾಗಿ ನಿಂತುಬಿಟ್ಟಿದೆ. ಯಾಕಂದ್ರೆ ನಿಮ್ಗೆ ಗೊತ್ತು, ಬಿಜಾಪುರದಲ್ಲಿ ಒಂದೊಂದು ಕಡೆ ಹಾರ್ಡ್ ಭೂಮಿ ಬೇಕು ನಮ್ಗೆ. ಯಾಕಂದ್ರೆ ಎರಿಮಣ್ಣಿದ್ರೆ ನಾವು ಕ್ರಿಕೆಟ್ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಗರಸಿದ್ದಲ್ಲಿ ಬೇಕು. ಈ ಗರಸಿದ್ದನ್ನು ನಾವು 15 ಎಕರೆ ಒಂದು ಲೆವೆಲ್ ಮಾಡಬೇಕಂದ್ರೆ ಒಂದು 3 ತಿಂಗಳು ಟೈಮ್ ತಗೋ ಸರ್ ಅದಕ್ಕೆ. ಸೊ ನಿನ್ನೆ ಎಲ್ಲ ವರ್ಕ್ ಮುಗಿದಿದೆ ಸರ್. ಸೊ ಒಂದು 2 ಡೇಸ್ ಬಿಫೋರ್ ನಾವೆಲ್ಲ ಡಿಸೈಡ್ ಮಾಡಿದ್ದೆವು, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಹೇಳಿದರೆ. ಯಾಕಂದರೆ ನಾವು ಮುಂಚೆ 2007 ಏನು ವುಮೆನ್ಸ್ ಕ್ರಿಕೆಟ್ ಕ್ಲಬ್ ಚಾಲೂ ಮಾಡಿದ್ದೆವು, ಬಿಜಾಪುರ ವುಮೆನ್ಸ್ ಕ್ರಿಕೆಟ್ ಕ್ಲಬ್. ಅವಾಗಿಂದು ಎಲ್ಲರೂ ನಮಗೆ ಭಾಳ ಸಹಾಯ ಸಹಕಾರ ಮಾಡಿದ್ದಾರೆ. ಯಾಕಂದರೆ ನಮ್ಮ ಹುಡುಗರು ಪರ್ಫಾರ್ಮೆನ್ಸ್ ಮಾಡಿದಾಗ ಭಾಳ ಅವರಿಗೆ ಸಪೋರ್ಟಿವ್ ಮಾಡಿದ್ದಾರೆ. ಸೊ ಅದೇ ರೀತಿ ಮುಂದೂ ನಿಮ್ಮ ಸಹಾಯ ಸಹಕಾರ ಇಲ್ಲ ಅಂತ ಕೇಳ್ಕೊತೀನಿ ಸರ್. 8ನೇ ತಾರೀಕು ಸರ್, ಬುಧವಾರ. ನಾಳೆ ಬಿಟ್ಟು ನಾಳೆ ಸರ್, ಬೆಳಗ್ಗೆ 9 ಗಂಟೆಗೆ ಸರ್. ಸೊ ಎಲ್ಲರೂ ಕೇಳ್ತಾ ಇದ್ದಾರೆ ಸರ್, ಯಾಕೆ ಸರ್ 8ನೇ ತಾರೀಕು ಇಟ್ಕೊಂಡ್ರಿ, ಸಂಡೇ ಇಲ್ಲ ಬುಧವಾರ ಇದೆ, ಯಾಕೆ ನೀವು ರವಿವಾರ ಇಟ್ಕೋಬೋದಾಗಿತ್ತು ಅಂತಂದ್ರೆ. ಆದರೆ 8ನೇ ತಾರೀಕು ವಿಶೇಷತೆ ಏನಂದ್ರೆ ಸರ್, 8/7/2007 ನಾವು ಬಿಜಾಪುರ ವುಮೆನ್ಸ್ ಕ್ರಿಕೆಟ್ ಚಾಲೂ ಮಾಡಿದ್ವಿ ಸರ್ ನಾವು. ಸೊ ಅದರದ್ದು 19ನೇ ವರ್ಷ ಸಂಪೂರ್ಣ ಆಗ್ತೈತಿ. ಅದರ ನಿಟ್ಟಿನಲ್ಲಿ 8/7/2007 ನಾವೇನು ಸ್ಟಾರ್ಟ್ ಮಾಡಿದ್ವಿ, 8/7/2026 ಅದನ್ನು ಮಾಡಬೇಕಂತ ಉದ್ದೇಶ. ಮತ್ತು ಇನ್ನೊಂದಂದರೆ ನನ್ನ ಮಗಳು ಕ್ರಿಕೆಟ್ ಆಡ್ತಾಳೆ. ಸೊ ಅವಳದು ಬರ್ಡೇ ಅವತ್ತಿದೆ. ಸೊ ಉದ್ಘಾಟನೆ ಅರುಣ್ ಶಾಪೂರ್ ಸರ್ ಬರ್ತಾ ಇದ್ದಾರೆ. ಮತ್ತು ಹೇಳಿದ್ರಲ್ಲ DC ಸಾಹೇಬರು ಬರ್ತೀನಿ ಅಂತಿದ್ದಾರೆ, SP ಅವರು ಬರ್ತೀನಿ ಅಂತಿದ್ದಾರೆ, ಕಮಿಷನರ್ ಅವರಿಗೂ ಕೊಟ್ಟಿದೆ ಸರ್, ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಬರ್ತೀವಿ ಅಂತೇಳಿ. ಆಮೇಲೆ DDP ಅವ್ರೂ ಸಾಕಷ್ಟು ಖುಷಿ ಪಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಕ್ರೀಡಾಕೂಟಗಳು ಸರ್, ಯಾಕಂದ್ರೆ ಗ್ರೌಂಡ್ ಕೊರತೆ ಭಾಳ ಆಗಿದೆ. ಮುಂಚೆ ಸ್ಟೇಡಿಯಂ ಒಂದೇ ಇತ್ತು, ಈ ಸ್ಟೇಡಿಯಂ ಹೆಂಗೆ ಬಿಡ ಸಿಂಥೆಟಿಕ್ ಟ್ರ್ಯಾಕ್ ಆಗೋದ್ರಿಂದ ಈ ಹಳ್ಳಿ ಮಕ್ಕಳು ಏನೋ ಶೂಸ್ ಹಾಕಲ್ರಿ, ಹಾಗೆ ರನ್ನಿಂಗ್ ಮಾಡ್ತಾರೆ, ಅಲ್ಲ ಹಂಗೆ ಓಡ್ಬಿಟ್ರೆ ತಗೊಲೆಲ್ಲ ಕಿತ್ತು ಬಿಡ್ತದೆ. ಅದು ಸಲ ಎಲ್ಲ ZP ಗ್ರೌಂಡಲ್ಲಿ ಮಾಡ್ತಿದ್ರು. ಈಗ ZP ಗ್ರೌಂಡಲ್ಲಿ ಎಲ್ಲ ಮಿನಿ ವಿಧಾನಸೌಧ ಕಟ್ತಾ ಇದ್ದಾರೆ. ಅದನ್ನೊಂದು ನಮ್ಮ ಖುಷಿ ವಿಚಾರ. ಯಾಕೆ ಎಲ್ಲನೂ ಒಂದೇ ಕಡೆ ಆಗ್ತದೆ ಅಲ್ಲಿ. ಸೊ ಜನರಿಗೆ ಅನುಕೂಲ ಆಗ್ತದೆ. ಸೊ ಅದೇ ರೀತಿ ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಒಂದೇ ಕಡೆ ಎಲ್ಲ ಸ್ಪೋರ್ಟ್ಸ್ ನಡೀಲಿ ಅಂತೇಳಿ ನಾವು ಜುಮ್ನಾಳ್ ರೋಡ್ ದಾದಾಮಟ್ಟಿ ಕ್ರಾಸ್ ಹತ್ತಿರ ಒಂದು 15 ಎಕರೆದಲ್ಲಿ ಎಲ್ಲ ಗೇಮ್ಸ್ ನಡೆಯೋಂಗೆ, ಕಬಡ್ಡಿ, ಖೋಖೋನು ಅದಕ್ಕೆ ಸ್ಪೆಸಿಫೈ ಜಾಗ ಮೇನ್ ರೋಡಿಂದ ಸ್ಟಾರ್ಟ್ ಆಗುತ್ತೆ ಸರ್ ಗ್ರೌಂಡ್. ಸೊ ಇದೊಂದು ಭಾಳ ಒಳ್ಳೆಯ ಅದ್ಭುತ ಸರ್. ಯಾಕಂದ್ರೆ ನಾವು ಮೇನ್ ರೋಡ್ ನಿಂತರೆ ಗ್ರೌಂಡ್ ಕಾಣಿಸುತ್ತೆ ಸರ್. ಸೊ ಎಲ್ಲರಿಗೆ ಭಾಳ ಅನುಕೂಲ ಆಗುತ್ತೆ ಅದು ನೋಡಿದರೆ. ಆಮೇಲೆ ಭಾಳ ಚೆನ್ನಾಗಿದೆ ಸರ್, ಯಾಕಂದರೆ ಗ್ರೌಂಡ್ ಲೆವೆಲ್ಕಿಂತ ಭಾಳ ಹೈಟ್ ಇದೆ. ಸೊ ನೀವು ನೋಡಿ ಧರ್ಮಶಾಲಾ ಗ್ರೌಂಡ್ ನೋಡಿರ್ಬೇಕು, ಎಲ್ಲ ನೋಡಿ ಟಿವಿಯಲ್ಲಿ ನೋಡಿರ್ತಾರೆ. ಅದೆಲ್ಲ ಯಾವ ರೀತಿ ಹೈಟಲ್ಲಿದೆ, ಅದೇ ರೀತಿ ನಮ್ಮದು ಬಿಜಾಪುರಲ್ಲಿ ಹೈಟಲ್ಲೇ ಅದು ಗ್ರೌಂಡ್ ಇದೆ ಸರ್. ಏರಿಯಾ ಇದೆ ಸರ್ ಅದು. ಸಾಕಷ್ಟು ಜನ ಅವಕಾಶ ಇದೆ. ಯಾಕಂದರೆ ಸಾಕಷ್ಟು ಸ್ಪೇಸಿಯಸ್ ಇದೆ. ಯಾಕಂದರೆ ಒಂದು ಕಡೆನೇ ನಮ್ಮದು 200 ಮೀಟ್ರ್ ಬೌಂಡ್ರಿ ಇದೆ ಸರ್. ಅಂದ್ರೆ ಅಷ್ಟು ಸ್ಪೇಸ್ ಅದ್ರ ಅದು ನಿಂದಿರ್ಲಿಕ್ಕೆ ಕೂತ್ಕೊಂಡು. ಆಮೇಲೆ 2 ಕಡೆ ಮತ್ತೊಂದು ಕಡೆ 100 ಮೀಟ್ರ್ ಅವಕಾಶ ಇದೆ. ಇದು ಪ್ರೈವೇಟ್ ಲ್ಯಾಂಡ್ ಇರೋದ್ರಿಂದ ಸರ್ ಕನ್ಸ್ಟ್ರಕ್ಷನ್ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಮೊದಲು ಮೂಲಭೂತ ಏನು ಬೇಕು ಮಕ್ಕಳಿಗೆ, ಟರ್ಫ್ ವಿಕೆಟ್ಸು, ಗ್ರೀನಿ ಗ್ರಾಸು, ಆಮೇಲೆ ಅವ್ರಿಗೆ ಪೆವಿಲಿಯನ್ನು, ಆಮೇಲೆ ಅವ್ರಿಗೆ ಫಿಟ್ನೆಸ್ ಎಲ್ಲ ಏನು ಅದನ್ನು ಅವಕಾಶ ಮಾಡ್ತಿದ್ದೇವೆ. ನೋಡೋಣ ಮುಂದೆ ಸರ್ಕಾರ ಅಥವಾ ಏನೇ ಹೆಲ್ಪ್ ಮಾಡಲಿ ಅಥವಾ ಆದರೆ ಕಷ್ಟ. ಹಾಂ ಸರ್, ಅದು ಲೀಸ್ ತೊಗೊಂಡಿದೆ ಸರ್. ಒಂದು 12 ವರ್ಷ ನಮ್ಮ ಕ್ರೀಡಾ ಇಲ್ಲಿ ಭಾಳ ಅವರು ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ಡೋಂಗರ್ಗಾಂವ್ ಸರ್ ಅಂತೇಳಿ ವಕೀಲರು. ಸೊ ಅವರು ನಮ್ಮ ಅನ್ಬೋದು, ಅವರು ಒಂದು ಏನೋ ಯೋಚನೆ ಮಾಡ್ದೇನೆ ಸರ್ ನೀವು 12 ವರ್ಷ ಯೂಸ್ ಮಾಡ್ಕೊಂಡ್ಬಿಟ್ಟದ್ದು ಒಂದೇ ಮಾತು ಹೇಳ್ಬಿಟ್ಟು ಸರ್, ಕ್ರಿಕೆಟ್ ಮಾಡ್ತೀನಿ ಅಂದರೆ ಅವ್ರ ಮಕ್ಕಳಿಗೆ ಉಜ್ವಲ ಭವಿಷ್ಯ ಆಗಲಿ ಸರ್, ಅದು ಸ್ವಲ್ಪ ಚೆನ್ನಾಗಿ ಬರಲಿ, ಅವ್ರಿಗೆ ನಮಗೂ ಹೆಮ್ಮೆ ಆಗ್ತದೆ. ಅವ್ರು ಒಂದೇ ಮಾತಿನಲ್ಲಿ ಸರ್ ನೀವು ಒಂದು 12 ವರ್ಷ ನೀವು ಅದನ್ನು ನೀವು ಮೇಂಟೈನ್ ಮಾಡಿ ಸರ್, ಮುಂದಾದ್ರು ನಿಮಗೆ ನಾವು ಕಂಟಿನ್ಯೂ ಮಾಡ್ತೇವೆ, ಸದ್ಯಕ್ಕೆ ಇದು ಇಷ್ಟಿರಲಿ ಅಂತೇಳಿ ಭಾಳ ಸಹಾಯ ಸಹಕಾರ ಮಾಡಿದ್ದಾರೆ. ಸಂಕೇಶ್ ಡೋಂಗ್ರೆ ಸರ್ ವಕೀಲರು. ಅದಕ್ಕೆ ನಾವು ಅವ್ರಿಗೆ ಕರಿತೇವೆ ಸರ್, ನೀವು ನಮ್ಗೆ ಈ ರೀತಿ ಗ್ರೌಂಡ್ ಕೊಡೋದ್ರಿಂದ ಕ್ರೀಡೆ ಕ್ಷೇತ್ರ ಕರಣ ಅಂತ ಹೇಳ್ಬಿಟ್ಟಿರ್ಬೇಕು ನಾವು. ಯಾಕಂದ್ರೆ ಸುಮ್ಮನೆ ಯಾರು ಕೊಡಲ್ಲ ಸರ್. ಈಗ ಅದು ಸರ್ ಅಂದರೆ ಬರೀ ಎಲ್ಲ ಲೇಔಟ್ ಆಗೋದಾಗ ಕ್ರಿಕೆಟ್ ಒಂದು ಹಿಂಗೆ ಕೊಡ್ತಾರಂದ್ರೆ ನಾವು ಭಾಳ ಖುಷಿ ಪಟ್ಟು ಅದಕ್ಕೆ ಹೇಳ್ತೇವೆ, ಕ್ರೀಡೆ ಕ್ಷೇತ್ರ ನೀವು ಕರ್ಣಿದ್ದಂಗೆ ಅಂತ ಹೇಳ್ಬಿಟ್ಟು. आपसे मुलाकात, तब तक लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।